ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ರಥಸಪ್ತಮಿಯ ದಿನ ಈ ಒಂದು ಚೀಟಿಯಲ್ಲಿ ಬರೆದು ಈ ಒಂದು ತಂತ್ರವನ್ನು ಮಾಡಿದೆ. ಭಾಳಷ್ಟು ದಿನದಿಂದ ಇರೋಂಥ ಮನಸ್ಸಲ್ಲಿಂಥ ಆಸೆ ನಿಮಗೆ ಈಡೇರಿಬಿಡುತ್ತೆ, ನೆರವೇರುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಅದಲ್ಲ, ಇದೇ ರಥಸಪ್ತಮಿಯ ದಿನ ನೀವೇನು ಮಾಡಬೇಕು ಅಂತಂದರೆ, ವಿಶೇಷವಾಗಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು. ಬಿಳಿ ಅಂತಂದರೆ ನಿಮಗೆ ಅದು ಚಂದ್ರನ ಒಂದು ಸಂಕೇತ. ಬಿಳಿ ಹಾಳೆಯನ್ನು ತಗೋಬೇಕು. A4 ಸೈಜ್ ಶೀಟನ್ನು ನೋಡಿ. ನೀವೇನಂತಂದರೆ, ನೀವು ಯಾವ ಆಸೆನಾರು ನಿಮಗೆ ಸೈಟ್ ತೊಗೊಂಡಿಲ್ಲ ಸೈಟ್ ತೊಗೋತೀರಾ, ಮದುವೆ ಆಗಿಲ್ಲೋ ಮದುವೆ ಆಗುತ್ತೆ, ಮಕ್ಕಳಾಗಿಲ್ಲೋ ಮಕ್ಕಳಾಗತ್ತೆ, ದುಡ್ಡು ಬಂದಿಲ್ಲೋ ದುಡ್ಡು ಬರುತ್ತೆ, ಸಾಲ ವಾಪಸ್ ಕೊಟ್ಟಿಲ್ಲೋ ಸಾಲ ಬರುತ್ತೆ, ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗುತ್ತೆ, ಗಂಡ ಮಾತು ಕೇಳ್ತಾರೆ ಗಂಡ ಮಾತು ಕೇಳ್ತಾನೆ, ಹೆಂಡತಿ ಮಕ್ಕಳು ಮಾತು ಕೇಳ್ತಾರೆ ಹೆಂಡತಿ ಮಕ್ಕಳು ಮಾತು ಕೇಳ್ತಾರೆ, ಗೊತ್ತಲ್ಲ. ಆಸ್ತಿ ಬಂದಿಲ್ಲ ಬರುತ್ತೆ, ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ, ಮಕ್ಕಳು ಓದಿಲ್ಲೋ ಮಕ್ಕಳು ಚೆನ್ನಾಗಿ ಓದ್ತಾರೆ, ಮಕ್ಕಳು ಕೆಲಸ ಸಿಕ್ಕಿಲ್ಲ ಮಕ್ಕಳು ಕೆಲಸ ಸಿಗುತ್ತೆ. ಬಟ್ ಈ ಒಂದು ತಂತ್ರವನ್ನು ಮಾಡಬೇಕು. ನಿಮ್ಮ ಬಹಳ ದಿನದಿಂದ ಇರುವಂಥ ಒಂದು ಆಸೆಯನ್ನು ನೀವೇನು ಮಾಡಬೇಕು, A4 ಸೈಜ್ ಶೀಟ್ ತೊಗೊಂಡು ನೀಟಾಗಿ ನಿಮ್ಗೆ ಎಷ್ಟು ಆಸೆ, 1 2 3 5 10 20 ಎಷ್ಟು ಆಸೆ ಇದೆ ಅಷ್ಟು ಆಸೆನೂ ಮರಿಬೇಕು, ಗೊತ್ತಲ್ಲ. ಆ ಬರೆಯೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಗೊತ್ತಾ, ಒಂದು ಬಿಳಿ ಹಾಳೆ ತೊಗೊಳ್ಳಿ, ಗೊತ್ತಲ್ಲ. ಬಿಳಿ ಹಾಳೆಯನ್ನು ತೆಗೆದು, ಇದು 100% 200% ಆಗೇ ಆಗುತ್ತೆ. ಸತ್ಯ 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 ಸತ್ಯ. ಇದನ್ನು ಮಾಡಿ. ಯಾಕಂದರೆ ಇಷ್ಟು ಸರಿ ಸತ್ಯ ಕಾನ್ಫಿಡೆನ್ಸು. ನಾನು ಹೇಳಿದ ತಕ್ಷಣ ಎಲ್ಲರೂ ಮಾಡಲ್ಲ, 100ಕ್ಕೆ ಒಬ್ಬ ಮಾಡ್ತಾನೆ ಸಾಕು. ನನಗೆ ಒಬ್ಬ ಮಾಡಿದ್ರೂ ಸಾಕು, ನನಗೆ ನಾನು ಹೇಳಿದ್ದಕ್ಕೂ ಸಾರ್ಥಕ ಆಗ್ಬಿಡ್ತದೆ. ಯಾಕಂದರೆ ಎಲ್ರಿಗೂ ಎಲ್ಲ ಫ್ರೀಯಾಗಿ ಸಿಗಬಾರ್ದಂತೆ, ಗೊತ್ತಲ್ಲ. ಯಾರು ನನ್ನನ್ನು ಅದನ್ನು ನಾನು ಹೇಳುವಂಥ ತಂತ್ರವನ್ನೆಲ್ಲ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿದ್ದಾರೆ, ತುಂಬ ಅದ್ಭುತವಾಗಿದ್ದಾರೆ. ಈ ವಿಡಿಯೋ ನೋಡ್ತಾ ಇರೋಂಥವ್ರು ಕೂಡ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ, ಖಂಡಿತವಾಗ್ಲೂ ಚೆನ್ನಾಗಿದ್ದೀರ, ಗೊತ್ತಲ್ಲ. ನನ್ನ ತಂತ್ರವನ್ನು ಮಾಡಿದಂಥವ್ರು ಈಗಲೂ ಕೂಡ ಫಾಲೋ ಮಾಡ್ತಾರೆ, ಗೊತ್ತಲ್ಲ. ಆದರೆ ಬಟ್ ನೀವೇನು ಮಾಡಬೇಕು ಅಂದರೆ, ಒಂದು ಶಕ್ತಿಯನ್ನು ತುಂಬಬೇಕು. ಅದು ಯಾವ ಶಕ್ತಿ? ನಂಬಿಕೆ. ನಿಮ್ಗೆ ಹಾಗೆ ಆಗುತ್ತೆ. ಯಾಕೆ? ನಿಮಗೆ ಗುರುಗಳ ಮೇಲೆ ಭಕ್ತಿ ಇದೆ. ನೀವು ಗುರುಗಳ ಮೇಲೆ ಭಕ್ತಿ ಇಟ್ಕೊಡ್ತು ಅಂತಂದರೆ, ಮಾಡುವಂತಹ ತಂತ್ರದ ಮೇಲೆ ಅಷ್ಟೇ ಭಕ್ತಿ ಬರುತ್ತೆ. ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೋತಾ ಆ ಒಂದು ತಂತ್ರದ ಮೇಲೆ ಅಷ್ಟೇ, ಅದೇ ನಿಮಗೆ 50%. ಆ ಒಂದು ಸಂಕಲ್ಪ, ಆ ಒಂದು ನಂಬಿಕೆ ನಿಮಗೆ ಪವರ್ ತುಂಬಿಬಿಡುತ್ತೆ. ಡಿವೈನ್ ಕಾಸ್ಮಿಕನ್ನು ಸರ್ರ ಅಂತ ಎಳ್ಕೊಳ್ಳುತ್ತೆ ನಂಬಿಕೆ, ಗೊತ್ತಲ್ಲ. ನೀವು ಎಕ್ಸಾಮ್ಗೆ ನಾನು ನಂಬಿಕೆ ಇಟ್ಕೊಂಡು ಪಾಸ್ ಆಗೇ ಆಗ್ತೀನಿ, ನೀವು ಓದಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಂಗೋ ಕಾಪಿ ಹೊಡೆದಾರು ಪಾಸ್ ಆಗ್ಬಿಡ್ತೀರಿ. ಏನೋ ಒಂದು ತಲೆಯಲ್ಲಿ ತೋಚಿದ್ದು ಬರೆದ್ಬಿಟ್ಟು ಪಾಸ್ ಆಗ್ಬಿಡ್ತೀರ ನೀವು. ನಾನು ಏನೂ ಓದಿಲ್ಲ ಬಿಡಪ್ಪ ನಾನು ಫೇಲ್ ಆಗ್ತೀನಿ ಅಂದ್ಕೊಂಡು ಓದಿದ್ರೂ ಕೂಡ ನೀವು ಹೋಗಿ ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀರ. ಆದರೆ ಹೆಂಗೆ ಪಾಸ್ ಆಗಿರೋ ನಂಬಿಕೆ ಜಾಸ್ತಿ. ನಂಬಿಕೆಯಲ್ಲಿ 5-6 ವಿಧ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ, ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನು ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ, 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿ ಅದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ, ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ
ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000 ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ, ಶುದ್ಧ ನಂಬಿಕೆ, ಅಪಾರ ನಂಬಿಕೆ. ನಮಗಿದು ಯಾವುದು ಬೇಡ, ಶುದ್ಧ ನಂಬಿಕೆ ಬೇಕು. ನಂಬಿಕೆ ಅಂದರೆ ನೀನು ಇದೆಯಾ ನಾನು ಇದ್ದೀನಿ ಅಷ್ಟೇ. ಅಪನಂಬಿಕೆ ಅಂದರೆ ಅದು ಆಗಲ್ಲ ಬಿಡು. ಮೂಢನಂಬಿಕೆ, ಅವನು ಹೇಳ್ದೆ ನಾನು ಮಾಡ್ತಾಯಿದ್ದೀನಿ, ಪಕ್ಕದ ಮನೆಯವ್ರಿಗೆ ಸಕ್ಸಸ್ ಆಯಿತು ನನಗೂ ಸಕ್ಸಸ್ ಮಾಡ್ತಾ, ಅದಲ್ಲ. ಮತ್ತು ಅಪಾರ ನಂಬಿಕೆ, ಹಾಗೇ ಬಿಡುತ್ತೆ ಅಂತ, ಅದಲ್ಲ. ಶುದ್ಧ ನಂಬಿಕೆ, ಇಲ್ಲ ಆಗುತ್ತೆ, ಭಗವಂತ ನನ್ನ ಕೈ ಬಿಡಲ್ಲ, ಆಗುತ್ತೆ, ನಾನು ಕಾನ್ಫಿಡೆಂಟ್ ಇದ್ದೀನಿ. ಈ ಶುದ್ಧವಾದಂತಹ ನಂಬಿಕೆ, ಈ ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ, ಅಪಾರ ನಂಬಿಕೆಯಲ್ಲೆಲ್ಲ ನೆಗೆಟಿವ್ ಸೇರಿಕೊಂಡಿರ್ತದೆ. ಅದು ಶುದ್ಧ ನಂಬಿಕೆಯಲ್ಲಿ ನೆಗೆಟಿವ್ ಸೇರಿಕೊಂಡಿರಲ್ಲ. ಮೂಢನಂಬಿಕೆ ಆದರೂ ಏನೋ ಒಂದು ವರ್ಕ್ ಆಗುತ್ತಿಲ್ಲ ಅಂತಲ್ಲ, 5%, 6%, 10%, 100ಗೆ. ಶುದ್ಧ ನಂಬಿಕೆ 100ಗೆ 100 ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರ ಅಂತಲ್ಲ. ನೀವು ಏನು ಮಾಡಿಬಿಟ್ಬೇಕು ಅಂತಂದರೆ, ಒಂದು ಅರ್ಶಿನ ತೊಗೊಂಡು ಬಿಳಿ ಸರ್ರ ಅಂತ ಎಲ್ಲ ಬಳಿದ್ಬಿಟ್ಟು ಒಣಗಿಸ್ಬೇಕು ಒಂದು 5 ನಿಮಿಷ ಹಿಂದಿನ ದಿನವೇ. ನಿಮ್ಗೆ ಏನೇನು ಆಸೆ ಇದೆಯೋ ಎಲ್ಲ ಒಣಗಿಸಾದ್ಮೇಲೆ ಅದೆಲ್ಲ ಬರೀಬೇಕು. ಹಳದಿ ಬಣ್ಣ ಆಗಿರ್ತದೆ ಯಾವುದೋ ನಿಮ್ಮ A4 ಶೀಟು, ಅದ ಮೇಲೆ ನೀವು ರೆಡ್ ಇಂಕಲ್ಲಿ ಬರೀ. ಎಷ್ಟಿದೆ ಅಷ್ಟು ಬರ್ರಿ, 100 ಇದೆಯಾ 1000 ಇದೆಯಾ ಬರ್ರಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಬರೆದ್ಬಿಟ್ಟು ನೀವು ಆ ಒಂದು ಚೀಟಿಯಲ್ಲಿ ಓಂಕಾರವನ್ನು ಬರೀಬೇಕು. ಎಷ್ಟು ಸರಿ ಬರೀಬೇಕು? 108 ಸರಿ ಬರೀಬೇಕು. ಒಂದು ಫಸ್ಟ್ ಫ್ರಂಟ್ ಪೇಜಲ್ಲಿ ಬರೆದಿರ್ತೀರ ಮೇಲ್ಗಡೆ. ಇವಾಗ ಎಕ್ಸಾಂಪಲು ಒಂದು ಉದಾಹರಣೆ ಗೊತ್ತಲ್ಲ, ಈ ಒಂದು ಉದಾಹರಣೆಯಲ್ಲಿ ನೀವು ಇಲ್ಲೆಲ್ಲ ಬರೆದಿರ್ತೀರ, ಕೆಳಗಡೆ ಒಂದಿಷ್ಟು ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸಲ್ಲಿ 21 ಸರಿ ಓಂಕಾರ. ಮತ್ತು ನೆಕ್ಸ್ಟ್ ಪೇಜಲ್ಲಿ ರಾಮ್ ರೀಂ ರೋಮ್ ರೈಮ್ ರಹ, ಸೂರ್ಯನ ಬೀಜ ಮತ್ತು ರಾಮ್ ರೀಂ ರೋಮ್ ರೈಮ್ ರಹ ಬರೀರಿ. ಎಷ್ಟು ಸರಿ ಬರೀಬೇಕು? 7 ಸರಿ ಬರೀರಿ ಸಾಕು. ರಾಮ್ ರೀಂ ರೋಮ್ ರೈಮ್ ರಹ, ರಾಮ್ ರೀಂ ರೋಮ್ ರೈಮ್ ರಹ, ರೋಮ್ ರೀಂ. ಇದನ್ನು ಮಡಿಸ್ಬೇಕು ನೀಟಾಗಿ. ಇದನ್ನು ಮಡಿಸಿ ಇದು ಏನು ಮಾಡಬೇಕು? ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿಬಿಟ್ಟು ನೀವು ಬೆಳಗಿನ ಜಾವ, ನೀವು ಸೂರ್ಯ ಉದಯ ಆಗುವಂಥ ಟೈಮಲ್ಲಿ ಮಾಡೋದು ತುಂಬ ಬೇಗ ಆಗುತ್ತೆ. ಇಲ್ಲ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ಅದನ್ನು ಅಷ್ಟಲಕ್ಷ್ಮಿ ಯಂತ್ರದ ಕೆಳಗಡೆ ಇಟ್ಬಿಡಿ. ಇದೆಲ್ಲ ನಾನು ಕೊಡ್ತೀನಿ. ವೆರಿ ಪವರ್ಫುಲ್. ನಿಮಗೆ 1000 ಆಸೆಗಳಿದ್ರು ಅದು ಈಡೇರುತ್ತೆ. ಎಷ್ಟು ಹೇಳಿ? 1000 ಆಸೆ ಇದ್ರೂ ಈಡೇರುತ್ತೆ ಅಂತಲ್ಲ. ಮತ್ತು ಯಾರಿಗೆ ಆಸೆ ಈಡೇರಬೇಕು ಅಂತ ಇಷ್ಟಪಡ್ತೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನೀನು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ರಥಸಪ್ತಮಿಯ ತಂತ್ರದ ವಿಚಾರ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿಷ್ಣುಪತ್ನಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ.
ಮೊದಲನೇದಾಗಿ ರಥಸಪ್ತಮಿಯ ದಿನ ಈ ಒಂದು ಚೀಟಿಯಲ್ಲಿ ಬರೆದು ಈ ಒಂದು ತಂತ್ರವನ್ನು ಮಾಡಿದೆ. ಭಾಳಷ್ಟು ದಿನದಿಂದ ಇರೋಂಥ ಮನಸ್ಸಲ್ಲಿಂಥ ಆಸೆ ನಿಮಗೆ ಈಡೇರಿಬಿಡುತ್ತೆ, ನೆರವೇರುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಅದಲ್ಲ, ಇದೇ ರಥಸಪ್ತಮಿಯ ದಿನ ನೀವೇನು ಮಾಡಬೇಕು ಅಂತಂದರೆ ವಿಶೇಷವಾಗಿ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಬೇಕು. ಬಿಳಿ ಅಂತಂದರೆ ನಿಮಗೆ ಅದು ಚಂದ್ರನ ಒಂದು ಸಂಕೇತ. ಬಿಳಿ ಹಾಳೆಯನ್ನು ತಗೋಬೇಕು, A4 ಸೈಜ್ ಶೀಟನ್ನು. ನೋಡಿ, ನೀವೇನಂತಂದರೆ ನೀವು ಯಾವ ಆಸೆನಾರು, ನಿಮಗೆ ಸೈಟ್ ತೊಗೊಂಡಿಲ್ಲ ಸೈಟ್ ತೊಗೋತೀರಾ, ಮದುವೆ ಆಗಿಲ್ಲೋ ಮದುವೆ ಆಗುತ್ತೆ, ಮಕ್ಕಳಾಗಿಲ್ಲೋ ಮಕ್ಕಳಾಗುತ್ತೆ, ದುಡ್ಡು ಬಂದಿಲ್ಲೋ ದುಡ್ಡು ಬರುತ್ತೆ, ಸಾಲ ವಾಪಸ್ ಕೊಟ್ಟಿಲ್ಲೋ ಸಾಲ ಬರುತ್ತೆ, ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗುತ್ತೆ, ಗಂಡ ಮಾತು ಕೇಳ್ತಾರೆ ಗಂಡ ಮಾತು ಕೇಳ್ತಾನೆ, ಹೆಂಡತಿ ಮಕ್ಕಳು ಮಾತು ಕೇಳ್ತಾರೆ ಹೆಂಡತಿ ಮಕ್ಕಳು ಮಾತು ಕೇಳ್ತಾರೆ, ಗೊತ್ತಲ್ಲ, ಆಸ್ತಿ ಬಂದಿಲ್ಲ ಬರುತ್ತೆ, ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ, ಮಕ್ಕಳು ಓದಿಲ್ಲೋ ಮಕ್ಕಳು ಚೆನ್ನಾಗಿ ಓದ್ತಾರೆ, ಮಕ್ಕಳು ಕೆಲಸ ಸಿಕ್ಕಿಲ್ಲ ಮಕ್ಕಳು ಕೆಲಸ ಸಿಗುತ್ತೆ. ಬಟ್ ಈ ಒಂದು ತಂತ್ರವನ್ನು ಮಾಡಬೇಕು. ನಿಮ್ಮ ಬಹಳ ದಿನದಿಂದ ಇರುವಂಥ ಒಂದು ಆಸೆಯನ್ನು ನೀವೇನು ಮಾಡಬೇಕು, A4 ಸೈಜ್ ಶೀಟ್ ತೊಗೊಂಡು ನೀಟಾಗಿ ನಿಮ್ಗೆ ಎಷ್ಟು ಆಸೆ, 1 2 3 5 10 20 ಎಷ್ಟು ಆಸೆ ಇದೆ ಅಷ್ಟು ಆಸೆನೂ ಬರೀಬೇಕು. ಗೊತ್ತಲ್ಲ, ಆ ಬರೆಯೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಗೊತ್ತಾ, ಒಂದು ಬಿಳಿ ಹಾಳೆ ತೊಗೊಳ್ಳಿ. ಗೊತ್ತಲ್ಲ, ಬಿಳಿ ಹಾಳೆಯನ್ನು ತೆಗೆದು, ಇದು 100% 200% ಆಗೇ ಆಗುತ್ತೆ. ಸತ್ಯ 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 ಸತ್ಯ. ಇದನ್ನು ಮಾಡಿ. ಯಾಕಂದ್ರೆ ಇಷ್ಟು ಸರಿ ಸತ್ಯ ಕಾನ್ಫಿಡೆನ್ಸು. ನಾನು ಹೇಳಿದ ತಕ್ಷಣ ಎಲ್ಲರೂ ಮಾಡಲ್ಲ, 100ಕ್ಕೆ ಒಬ್ಬ ಮಾಡ್ತಾನೆ ಸಾಕು. ನನಗೆ ಒಬ್ಬ ಮಾಡಿದ್ರೂ ಸಾಕು, ನನಗೆ ನಾನು ಹೇಳಿದ್ದಕ್ಕೂ ಸಾರ್ಥಕ ಆಗ್ಬಿಡ್ತದೆ. ಯಾಕಂದರೆ ಎಲ್ರಿಗೂ ಎಲ್ಲ ಫ್ರೀಯಾಗಿ ಸಿಗಬಾರ್ದಂತೆ, ಗೊತ್ತಲ್ಲ. ಯಾರು ಅದನ್ನು ನಾನು ಹೇಳುವಂಥ ತಂತ್ರವನ್ನೆಲ್ಲ ಮಾಡ್ಕೊಂಡಿದ್ದೀರೋ ತುಂಬ ಚೆನ್ನಾಗಿದ್ದಾರೆ, ತುಂಬ ಅದ್ಭುತವಾಗಿದ್ದಾರೆ. ಈ ವಿಡಿಯೋ ನೋಡ್ತಾ ಇರೋಂಥವ್ರು ಕೂಡ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ, ಖಂಡಿತವಾಗ್ಲೂ ಚೆನ್ನಾಗಿದ್ದೀರಾ, ಗೊತ್ತಲ್ಲ. ನನ್ನ ತಂತ್ರವನ್ನು ಮಾಡಿದಂಥವ್ರು ಈಗಲೂ ಕೂಡ ಫಾಲೋ ಮಾಡ್ತಾರೆ, ಗೊತ್ತಲ್ಲ. ಆದರೆ ಬಟ್ ನೀವೇನು ಮಾಡಬೇಕು ಅಂದರೆ ಒಂದು ಶಕ್ತಿಯನ್ನು ತುಂಬಬೇಕು. ಅದು ಯಾವ ಶಕ್ತಿ? ನಂಬಿಕೆ. ನಿಮ್ಗೆ ಹಾಗೆ ಆಗುತ್ತೆ. ಯಾಕೆ? ನಿಮಗೆ ಗುರುಗಳ ಮೇಲೆ ಭಕ್ತಿ ಇದೆ. ನೀವು ಗುರುಗಳ ಮೇಲೆ ಭಕ್ತಿ ಇಟ್ಕೊಡ್ತು ಅಂತಂದರೆ ಮಾಡುವಂತಹ ತಂತ್ರದ ಮೇಲೆ ಅಷ್ಟೇ ಭಕ್ತಿ ಬರುತ್ತೆ. ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೋತಾ ಆ ಒಂದು ತಂತ್ರದ ಮೇಲೆ ಅಷ್ಟೇ, ಅದೇ ನಿಮಗೆ 50%. ಆ ಒಂದು ಸಂಕಲ್ಪ, ಆ ಒಂದು ನಂಬಿಕೆ ನಿಮಗೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ, ಮೈಲಿಗೆ ಸುತ್ಕ ಗೀತ್ಕ, ವೆಜ್ಜು ನಾನ್ ವೆಜ್, ಜಾತಿ ಗೀತಿ, ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟಸ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಂಡು ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿಯದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಇದನ್ನ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000 ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಪವರ್ ತುಂಬಿಬಿಡುತ್ತೆ.
ಡಿವೈನ್ ಕಾಸ್ಮಿಕ್ ಅಂದರೆ ಸರ್ರ ಅಂತ ಎಳ್ಕೊಳ್ಳುತ್ತೆ ನಂಬಿಕೆ. ಗೊತ್ತಲ್ಲ, ನೀವು ಎಕ್ಸಾಮ್ಗೆ ನಾನು ನಂಬಿಕೆ ಇಟ್ಕೊಂಡು ಪಾಸ್ ಆಗೇ ಆಗ್ತೀನಿ, ನೀವು ಓದಲಿಲ್ಲ ಅಂದ್ರೆ ಪರವಾಗಿಲ್ಲ, ಹೆಂಗೋ ಕಾಪಿ ಹೊಡೆದಾರು ಪಾಸ್ ಆಗ್ಬಿಡ್ತೀರಿ, ಏನೋ ಒಂದು ತಲೆಯಲ್ಲಿ ತೋಚಿದ್ದು ಬರೆದ್ಬಿಟ್ಟು ಪಾಸ್ ಆಗ್ಬಿಡ್ತೀರ ನೀವು. ನಾನು ಏನೂ ಓದಿಲ್ಲ ಬಿಡಪ್ಪ ನಾನು ಫೇಲ್ ಆಗ್ತೀನಿ ಅಂದ್ಕೊಂಡು ಓದಿದ್ರೂ ಕೂಡ ನೀವು ಹೋಗಿ ಎಕ್ಸಾಮಲ್ಲಿ ಫೇಲ್ ಆಗಿಬಿಡ್ತೀರ. ಆದರೆ ಹೆಂಗೆ ಪಾಸ್ ಆಗಿರೋ ನಂಬಿಕೆ ಜಾಸ್ತಿ. ನಂಬಿಕೆಯಲ್ಲಿ 5-6 ವಿಧ: ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ, ಶುದ್ಧ ನಂಬಿಕೆ, ಅಪಾರ ನಂಬಿಕೆ. ನಮಗಿದು ಯಾವುದು ಬೇಡ, ಶುದ್ಧ ನಂಬಿಕೆ ಬೇಕು. ನಂಬಿಕೆ ಅಂದರೆ ನೀನು ಇದೆಯಾ ನಾನು ಇದ್ದೀನಿ ಅಷ್ಟೇ. ಅಪನಂಬಿಕೆ ಅಂದರೆ ಅದು ಆಗಲ್ಲ ಬಿಡು. ಮೂಢನಂಬಿಕೆ, ಅವನು ಹೇಳ್ದೆ ನಾನು ಮಾಡ್ತಾಯಿದ್ದೀನಿ, ಪಕ್ಕದ ಮನೆಯವ್ರಿಗೆ ಸಕ್ಸಸ್ ಆಯಿತು ನನಗೂ ಸಕ್ಸಸ್ ಮಾಡ್ತಾ, ಅದಲ್ಲ. ಮತ್ತು ಅಪಾರ ನಂಬಿಕೆ, ಹಾಗೇ ಬಿಡುತ್ತೆ ಅಂತ, ಅದಲ್ಲ. ಶುದ್ಧ ನಂಬಿಕೆ, ಇಲ್ಲ ಆಗುತ್ತೆ, ಭಗವಂತ ನನ್ನ ಕೈ ಬಿಡಲ್ಲ, ಆಗುತ್ತೆ, ನಾನು ಕಾನ್ಫಿಡೆಂಟ್ ಇದ್ದೀನಿ. ಈ ಶುದ್ಧವಾದಂತಹ ನಂಬಿಕೆ. ಈ ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ, ಅಪಾರ ನಂಬಿಕೆಯಲ್ಲೆಲ್ಲ ನೆಗೆಟಿವ್ ಸೇರಿಕೊಂಡಿರ್ತದೆ. ಅದು ಶುದ್ಧ ನಂಬಿಕೆಯಲ್ಲಿ ನೆಗೆಟಿವ್ ಸೇರಿಕೊಂಡಿರಲ್ಲ. ಮೂಢನಂಬಿಕೆ ಆದರೂ ಏನೋ ಒಂದು ವರ್ಕ್ ಆಗುತ್ತಿಲ್ಲ ಅಂತಲ್ಲ, 5%, 6%, 10%, 100ಗೆ. ಶುದ್ಧ ನಂಬಿಕೆ 100ಗೆ 100 ಅಂತ ಒಂದು ಅದ್ಭುತವಾದಂಥ ಒಂದು ವಿಚಾರ ಅಂತಲ್ಲ. ನೀವು ಏನು ಮಾಡಿಬಿಟ್ಬೇಕು ಅಂತಂದರೆ, ಒಂದು ಅರ್ಶಿನ ತೊಗೊಂಡು ಬಿಳಿ ಸರ್ರ ಅಂತ ಎಲ್ಲ ಬಳಿದ್ಬಿಟ್ಟು ಒಣಗಿಸ್ಬೇಕು ಒಂದು 5 ನಿಮಿಷ ಹಿಂದಿನ ದಿನವೇ. ನಿಮ್ಗೆ ಏನೇನು ಆಸೆ ಇದೆಯೋ ಎಲ್ಲ ಒಣಗಿಸಾದ್ಮೇಲೆ ಅದೆಲ್ಲ ಬರೀಬೇಕು. ಹಳದಿ ಬಣ್ಣ ಆಗಿರ್ತದೆ ಯಾವುದೋ ನಿಮ್ಮ A4 ಶೀಟು, ಅದ ಮೇಲೆ ನೀವು ರೆಡ್ ಇಂಕಲ್ಲಿ ಬರೀ. ಎಷ್ಟಿದೆ ಅಷ್ಟು ಬರ್ರಿ, 100 ಇದೆಯಾ 1000 ಇದೆಯಾ ಬರ್ರಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಬರೆದ್ಬಿಟ್ಟು ನೀವು ಆ ಒಂದು ಚೀಟಿಯಲ್ಲಿ ಓಂಕಾರವನ್ನು ಬರೀಬೇಕು. ಎಷ್ಟು ಸರಿ ಬರೀಬೇಕು? 108 ಸರಿ ಬರೀಬೇಕು. ಒಂದು ಫಸ್ಟ್ ಫ್ರಂಟ್ ಪೇಜಲ್ಲಿ ಬರೆದಿರ್ತೀರ ಮೇಲ್ಗಡೆ. ಇವಾಗ ಎಕ್ಸಾಂಪಲು ಒಂದು ಉದಾಹರಣೆ ಗೊತ್ತಲ್ಲ, ಈ ಒಂದು ಉದಾಹರಣೆಯಲ್ಲಿ ನೀವು ಇಲ್ಲೆಲ್ಲ ಬರೆದಿರ್ತೀರ, ಕೆಳಗಡೆ ಒಂದಿಷ್ಟು ಸ್ಪೇಸ್ ಇರುತ್ತಲ್ಲ, ಆ ಸ್ಪೇಸಲ್ಲಿ 21 ಸರಿ ಓಂಕಾರ. ಮತ್ತು ನೆಕ್ಸ್ಟ್ ಪೇಜಲ್ಲಿ ರಾಮ್ ರೀಂ ರೋಮ್ ರೈಮ್ ರಹ, ಸೂರ್ಯನ ಬೀಜ ಮತ್ತು ರಾಮ್ ರೀಂ ರೋಮ್ ರೈಮ್ ರಹ ಬರೀರಿ. ಎಷ್ಟು ಸರಿ ಬರೀಬೇಕು? 7 ಸರಿ ಬರೀರಿ ಸಾಕು. ರಾಮ್ ರೀಂ ರೋಮ್ ರೈಮ್ ರಹ, ರಾಮ್ ರೀಂ ರೋಮ್ ರೈಮ್ ರಹ, ರೋಮ್ ರೀಂ. ಇದನ್ನು ಮಡಿಸ್ಬೇಕು ನೀಟಾಗಿ. ಇದನ್ನು ಮಡಿಸಿ ಇದು ಏನು ಮಾಡಬೇಕು? ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿಬಿಟ್ಟು ನೀವು ಬೆಳಗಿನ ಜಾವ ನೀವು ಸೂರ್ಯ ಉದಯ ಆಗುವಂಥ ಟೈಮಲ್ಲಿ ಮಾಡೋದು ತುಂಬ ಬೇಗ ಆಗುತ್ತೆ. ಇಲ್ಲ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಅಂದ್ರೂ ಪರವಾಗಿಲ್ಲ, ಅದನ್ನು ಅಷ್ಟಲಕ್ಷ್ಮಿ ಥರದ ಕೆಳಗಡೆ ಇಟ್ಬಿಡಿ. ಇದನ್ನು ನಾನು ಕೊಡ್ತೀನಿ. ವೆರಿ ಪವರ್ಫುಲ್. ನಿಮಗೆ 1000 ಆಸೆಗಳಿದ್ರು ಅದು ಈಡೇರುತ್ತೆ. ಎಷ್ಟು ಹೇಳಿ? 1000 ಆಸೆ ಇದ್ರೂ ಈಡೇರುತ್ತೆ ಅಂತಲ್ಲ. ಮತ್ತು ಯಾರ್ಯಾರಿಗೆ ಆಸೆ ಈಡೇರಬೇಕು ಅಂತ ಇಷ್ಟಪಡ್ತೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನೀನು ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ರಥಸಪ್ತಮಿಯ ತಂತ್ರದ ವಿಚಾರ. ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ಪತ್ನಿ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ರಥಸಪ್ತಮಿಯ ದಿನ
ಈ ಒಂದು ವಸ್ತುವನ್ನು ಇಟ್ಟು ಪೂಜೆ ಮಾಡಿದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ. ಗೊತ್ತಲ್ಲ, ಅದು ಯಾವ ವಸ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ. ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಅಂತಲ್ಲ. ನೋಡಿ, ಕೋಟ್ಯಾಧಿಪತಿಗಳಾಗಬೇಕು. ಭಾಳಷ್ಟು ಜನ ಏನಕ್ಕೆ ದುಡಿತಾರೆ? ಮಿಡಲ್ ಕ್ಲಾಸ್ ಜೀವನ ಸಾಕಾ? ಇಲ್ಲ. ನೀವು 1 ಲಕ್ಷ ದುಡಿತಾ ಇದ್ದರೆ ನೀವು 10 ಲಕ್ಷ ದುಡಿಯೋಕ್ಕೆ ಯೋಚನೆ ಮಾಡಿ. 10 ಲಕ್ಷ ಬಂದು 1 ಕೋಟಿ ದುಡಿಬೇಕು. 1 ಕೋಟಿ ದುಡಿತಾ ಇದ್ದರೆ 10 ಕೋಟಿ ದುಡಿಯೋಕ್ಕೆ ಯೋಚನೆ ಮಾಡಿ. ಆವಾಗಲೇ ಮನುಷ್ಯನ ಬಡವರಾಗೇ ಹುಟ್ಟಿ, ಬಡವರಾಗೇ ಬೆಳೆದು, ಬಡವರಾಗಿ ಸಾಯ್ಬೇಕಾ? ಇಲ್ಲ, ಬಡವರಾಗಿ ಹುಟ್ಟಿ ಶ್ರೀಮಂತರಾಗಿ ಬೆಳೆದು ಶ್ರೀಮಂತರಾಗೇ ಸಾಯಿರಿ ಅಲ್ವಾ? ನೋಡಿ, ತಿನ್ನೋಕ್ಕೆ ಒಂದು ಹಾಡಿದೆ, ತುತ್ತು ಅನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ. ಎಷ್ಟು ಚೆನ್ನಾಗಿದೆ ಅಂದರೆ ವಿಷ್ಣುವರ್ಧನ. ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ಎಷ್ಟು ಚೆನ್ನಾಗಿದೆ ಅದು. ಆದರೆ ಇದು ತುತ್ತುವನ್ನು ಸಾಕು ಭಗವಂತ ಕೊಡ್ತಾನೆ. ಎಲ್ಲ ಒಂದು ಪಶು ಪಕ್ಷಿ ಪ್ರಾಣಿ ಒಂದು ಜಂತುಗಳಿಗೂ ಕೂಡ ಭಗವಂತ ಊಟ ಕೊಡ್ತಾನೆ. ಗೊತ್ತಲ್ಲ, ಭಗವಂತ ಎಲ್ಲ ಪ್ರಾಣಿ ಪಕ್ಷಿ ಜಂತುಗಳಿಗೆ ಹೇಳೋದು ಒಂದೇ 2 ಕೆಲಸ. ಹುಟ್ಸೋದು ನನ್ನ ಕೆಲಸ ಭಗವಂತ ಹೇಳ್ತಾನೆ. ಹುಟ್ಟಿಸಿ ಏನು ಮಾಡ್ತಾನೆ ಅಂತಂದರೆ, ಹುಟ್ಸೋದು ನನ್ನ ಕೆಲಸ, ನೀನು ಆಹಾರ ಸಂಪಾದನೆ ಮಾಡು. ಅದನ್ನು ಕೂಡ ಅಲ್ಲಲ್ಲಿ ಇಟ್ಟಿರ್ತೀನಿ. ಪ್ರಾಣಿಗಳೇ ಮನುಷ್ಯನಿಗೆ ಹೇಳ್ತಾನೆ ದುಡ್ಕೊಂಡು ತಿನ್ನು, ಪ್ರಾಣಿಗಳಿಗೆ ಏನಂತ ಹುಡ್ಕೊಂಡು ತಿನ್ನು ಅಂತ. ಏನು ಹೇಳಿ, ಮನುಷ್ಯನಿಗೆ ದುಡ್ಕೊಂಡು ತಿನ್ನಬೇಕು, ಪ್ರಾಣಿಗಳಿಗೆ ಹುಡ್ಕೊಂಡು ತಿನ್ನು. ಎಲ್ಲೆಲ್ಲ ಇರ್ತವೆ. ಈಗ ಒಂದು ಆನೆ ಕೀಲಿರುತ್ತೆ, ಹೋಗ್ಬೇಕು, ಹುಡ್ಕೊಳ್ಳುತ್ತೆ, ತಿನ್ನುತ್ತೆ. ಆನೆ ಸೊಪ್ಪು ಅಂತ ಬೆಳೆದು ಬಿಡುತ್ತೆ, ಅದನ್ನು ತಿನ್ನುತ್ತೆ. ಗೊತ್ತಲ್ಲ. ಮತ್ತು ಇನ್ನೊಂದೇನಾದ್ರೆ ಪ್ರಾಣಿಗಳು ಕೂಡ ದುಡಿತವೆ. ಹೆಂಗೆ ಗೊತ್ತಾ ದುಡಿಯೋದು? ಒಂದು ಹುಲಿ ಒಂದು ಜಿಂಕೆಯನ್ನು ಬೇಟೆಯಾಡುತ್ತೆ. ಅದು ದುಡ್ದಂಗೆ ತಾನೆ, ಅದಕ್ಕೆ ಶ್ರಮ ಪಡುತ್ತೆ ತಾನೆ, ಹೊಂಚಾಕುತ್ತೆ, ಪ್ಲ್ಯಾನ್ ಮಾಡುತ್ತೆ. ಮನುಷ್ಯ ಯಾವ ರೀತಿ ಬಿಸ್ನೆಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾನೋ ಅದೇ ರೀತಿ ಅದು ಪ್ಲ್ಯಾನ್ ಮಾಡ್ತವೆ ಅಂತಲ್ಲ. ಪ್ಲ್ಯಾನ್ ಮಾಡಿ ನೋಡಿ ಕರೆಕ್ಟಾಗಿ ಹಿಡಿದು ಓಡುತ್ತೆ 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 ಪಟ್ಟಂತ ಹಿಡಿತೆ. ಅದು ಕೂಡ ದುಡಿಯುತ್ತೆ, ಅದು ಕೂಡ ಶ್ರಮ ಪಡುತ್ತೆ. ಗೊತ್ತಲ್ಲ. ಹಾಗಾಗಿ ಅದು ಕೂಡ ದುಡಿತವೆ. ಹುಡ್ಸೋದು ನನ್ನ ಕೆಲಸ, ನೀನು ಆಹಾರ ಸಂಪಾದನೆ ಮಾಡು. 2ನೇ ಕೆಲಸ ಏನು ಗೊತ್ತಾ? ಸಂತಾನೋತ್ಪತ್ತಿ ಮಾಡು. ಮತ್ತು ಸಾಯೋದು ನನ್ನ ಕೆಲಸ, ನಾನು ಸಾಯಿಸ್ತೀನಿ ಹೆಂಗೋ, ಅದು ನನ್ನ ಕೆಲಸ, ನೀನು ತಲೆ ಕೆಡಿಸ್ಕೊಬೇಡ ಮಾಡು. 2 ಕೆಲಸ ಹೇಳೋದು. ಗೊತ್ತಲ್ಲ. ಹಾಗಾಗಿ ಅದಕ್ಕೆ ಹೇಳ್ತಾರೆ, ಮಕ್ಕಳಾಗದಿದ್ದರೆ ಮೋಕ್ಷವಿಲ್ಲ ಅಂತ. ಅಂದರೆ ದೇವರು ಹೇಳಿರೋಂಥ ಕೆಲಸ ಮಾಡಿಲ್ಲ ಅಂತ. ಗೊತ್ತಲ್ಲ. ಹಾಗಾಗಿ ಮಕ್ಕಳು ಆಗಬೇಕು ಅಂತ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಏನಕ್ಕೆ? ಸಂಸಾರವನ್ನು ಮಾಡೋದಕ್ಕೆ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಿದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾರೆ. ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ. ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿಯದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1 × 10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರು ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಅಥವಾ ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000 ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು
ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮದುವೆ ಆದ ತಕ್ಷಣ ಕೆಲವು ಜನಕ್ಕೆ ಮಕ್ಕಳಾಗಲ್ಲ, ತಪ್ಪು ಏನು ಮಾಡೋಕ್ಕಾಗಲ್ಲ. ಅದು ದೇಹ ಪ್ರಕೃತಿ ಏನೋ ಒಂದಿರುತ್ತೆ, ದೈವ ರಹಸ್ಯ. ಇಲ್ಲ ಅಂತಂದರೆ ಮಕ್ಕಳು ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಅಲ್ವಾ. ಇಡೀ ಪ್ರಪಂಚನೇ ಮಕ್ಕಳು ಮದುವೆ ಆದ ತಕ್ಷಣ ಮಕ್ಕಳ ಮಗ ನೋಡುತ್ತೆ ಆ ರೀತಿ. ಹಾಗಾಗಿ ನೀವು ಏನು ಅಂತಂದರೆ ಆಹಾರ ಸಂಪಾದನೆ ಮಾಡೋದು ಜೊತೆಗೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಮೇಯ್ನಾಗಿ ಅಂತ ಕೋಟ್ಯಾಧಿಪತಿಗಳಾಗಬೇಕು. ನೀವು ಕೋಟ್ಯಾಧಿಪತಿಗಳಾಗ್ತೀರಾ ಸರಿ. ನೀವು ಕೋಟ್ಯಾಧಿಪತಿಗಳಾಗಲಿಲ್ಲ ಅಂತಂದರೆ ನೀವು ಮಿಡಲ್ ಕ್ಲಾಸು, ನಿಮ್ಮ ಮಕ್ಕಳೂ ಕೂಡ ಹಂಗೆ ಬಡವರಾಗಿ ಅಥವಾ ಮಿಡಲ್ ಕ್ಲಾಸ್ ಆಗಿ ಇರ್ತಾರೆ. ನೀವು ಕೋಟಿ ದುಡಿತು ಅಂತಂದರೆ ಅವಕ್ಕೂ ಒಂದು ಪ್ರೇರೇಪಣೆ ಬರುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ, ಕೋಟ್ಯಾಧಿಪತಿ ಅವನೇನೋ ಅಪ್ಪ ಮಾಡಿದ್ದ, ಶ್ರೀಮಂತರು ಮಕ್ಕಳು ಬಡವರಾಗ್ಬಿಡ್ತಾರೆ. ಅವ್ರಿಗೆ ಅಪ್ಪ 10 ಕೋಟಿ ಮಾಡಿದ 100 ಕೋಟಿ ಮಾಡಬೇಕು ಅಂತ ಛಲ ಬರುತ್ತೆ ಅವ್ರಿಗೆ. ಯಾಕಂದ್ರೆ ಜೀನ್ಸಲ್ಲೇ ಬರುತ್ತೆ. ಹೇಳ್ತಾರೆ ಅಪ್ಪ ಅಮ್ಮ ಎಲ್ಲರೂ ಹೇಳ್ತಾರೆ, ನೋಡೋ ನಿಮ್ಮ ಅಪ್ಪ ಎಷ್ಟು ಸಂಪಾದನೆ ಮಾಡುತ್ತೆ, ನೀನೇನು ಇಲ್ಲ ವೇಸ್ಟು, ಡಬಲ್ ಮಾಡ್ಕೊಳ್ತಾ ಹೋಗಬೇಕು. ಗೊತ್ತಾಯ್ತಲ್ಲ. ಹಾಗಾಗಿ ಎಷ್ಟೊಂದು ಜನ ಈಗ ಅಂಬಾನಿ ಅವ್ರಿಗೆಲ್ಲ ಏನು ಗೊತ್ತಾ, ಅವ್ರು 10-100 ತಲೆಮಾರು ತಿಂದರೂ ಕೂಡ ಅವ್ರಿಗೆ ಕರಗಲ್ಲ. ಆದರೂ ಕೂಡ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ಸೂಟ್ ಹಾಕ್ಕೊಂಡು ಅವರು ಕೆಲಸಕ್ಕೆ ಹೋಗ್ತಾರೆ. ಮೀಟಿಂಗ್ಗಳು ಮಾಡಿಕೊಂಡು ಕಂಪ್ನಿಗಳು ಮೀಟ್ ಮಾಡ್ಕೊಂಡು. ಯಾಕೆ ಅಂದರೆ ಕೆಲಸ ಅನ್ನೋದು ಒಂದು ನೆಶೆ ಅಂತ. ಅವ್ರು ಬೇಕಾಗಿಲ್ಲ. ಇವತ್ತೇ ಅವ್ರು ರಿಟೈರ್ಡ್ ಆಯಿತು ಅಂತಂದರೂ ಕೂಡ, ಇವತ್ತೇ ಮುಚ್ಕೊಂಡು ಹೋಯ್ತು ಅಂತಂದ್ರೂ ಅವ್ರು ಕೋಟ್ಯಾಧೀಶ್ವರ, ಅವ್ರಿಗೆ ಎಲ್ಲದಕ್ಕೂ ಸಿಗುತ್ತೆ. ಆದರೂ ಕೂಡ ಬಿಸ್ನೆಸ್ ಮಾಡಿ. ಯಾಕೆ ನಂಬರ್ 1 ಸ್ಥಾನದಲ್ಲೇ ಇರಬೇಕು, ದುಡಿತಾನೇ ಇರಬೇಕು. ಅಂದರೆ ಇಷ್ಟು ಚೆನ್ನಾಗಿದೆ ಅಂತಂದರೆ ನೋಡಿ, ಅಂಬಾನಿ ಕೆಲಸಕ್ಕೆ ಹೋಗಿಲ್ಲ ಅಂತಂದ್ರೆ ಕೋಟ್ಯಾಂತರ ಜನ ಸಫರ್ ಆಗಿಬಿಡ್ತಾರೆ, ಕೆಲಸ ಹೊರಟೋಗ್ಬಿಡ್ತದೆ. ಆ ಒಂದು ಬಿಸ್ನೆಸ್ ಮೇಲೆ ಇನ್ನಷ್ಟು ಬಿಸ್ನೆಸ್ಗಳು ಅವಲಂಬಿತವಾಗಿರ್ತದೆ. ಮತ್ತು ಶೇರ್ ಮಾರ್ಕೆಟಲ್ಲಿ ಹೆಂಗೆ ವಿಚಿತ್ರ ಆಗ್ಬಿಡ್ತದೆ, ಏನೇನೋ ಆಗ್ಬಿಡ್ತದೆ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಅಂತಂದರೆ, ಅಂಥವ್ರಿಗೆ ಕೆಲವೊಂದಾರು ಜನಕ್ಕೆ ಶ್ರೀಮಂತರಾಗಿ ಇರ್ತಾರೆ. ಹೌದು, ಶ್ರೀಮಂತ ಬಡವ ಏನಕ್ಕೆ ಆಗಬೇಕು, ಶ್ರೀಮಂತನೇ ಆಗಬೇಕು. ಯಾಕಂದರೆ 100 ಜನಕ್ಕೆ ಅವನು ಕೆಲಸ ಕೊಡಬೇಕು, 100 ಜನ ಊಟ ಮಾಡಬೇಕು. ಶ್ರೀಮಂತ ಬಡವನಾಗ್ಬಿಟ್ರೆ 100 ಜನಕ್ಕೂ ಕೆಲಸ ಕೊಡಲ್ಲ, 10 ಜನಕ್ಕೂ ಕೊಡಲ್ಲ, ಅವನು ಊಟ ಮಾಡಲ್ಲ. ಅದಕ್ಕೆ ಶ್ರೀಮಂತರಾಗಬೇಕು. ಇಲ್ಲ ಅಂತ ಹೇಳಲ್ಲ, ಅವ್ರು 100 ಜನಕ್ಕೆ ಆಹಾರವನ್ನು ಕೊಡಬೇಕು, ಜೀವನ ಮಾಡಬೇಕು, 100 ಕುಟುಂಬಗಳು ಬದುಕಬೇಕು. ಅದಕ್ಕೋಸ್ಕರ ನಾವು ಶ್ರೀಮಂತರಾಗಲೇಬೇಕು. ನಮ್ಮ ಹೆಸರಲ್ಲಿ ಒಂದು ಕೋಟ್ಯಾಧಿಪತಿ ಆದರೆ ಒಂದಷ್ಟು ಜನ ಊಟ ಮಾಡ್ತಾರೆ ನಾವು, ಹೌದಲ್ವಾ. ಹಾಗಾಗಿ ಅದು ಆಗಬೇಕು. ಅದಕ್ಕೆ ನೀವೇನು ಮಾಡಬೇಕು, ಕೋಟ್ಯಾಧಿಪತಿಗಳಾಗಬೇಕು ಅಂತಂದರೆ ನೀವು ಏನಿಲ್ಲ, ಸಿಂಪಲ್ಲಾಗಿ ಆ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಆ ಅಷ್ಟಲಕ್ಷ್ಮಿ ಯಂತ್ರದ ಕೆಳಗಡೆ ಚಿನ್ನದ ಬಣ್ಣದ 5 ರೂಪಾಯಿ ಕಾಯಿನನ್ನು 6 ಇಟ್ಬಿಟ್ಟು, ಗೊತ್ತಲ್ಲ, ಇದು ಹಿತ್ತಾಳೆ ತಟ್ಟೆಲ್ಲೇ ಇಡಬೇಕು ನೀವು. ಹಿತ್ತಾಳೆ ತಟ್ಟೆ ಮೇಲೆ 5 ರೂಪಾಯಿ ಕಾಯಿನು 6, ಅದರ ಮೇಲೆ ಅಷ್ಟಲಕ್ಷ್ಮಿ ಯಂತ್ರ ಇಟ್ಬಿಟ್ಟು ಸಂಕಲ್ಪ ಮಾಡಿ. ಎಷ್ಟು ಗಂಟೆಗೆ? ನೀವು ಬೆಳಗಿನ ಜಾವ ಎಳೆ ಬಿಸಿಲಲ್ಲಿ ಇದ್ದು ಅದನ್ನು ನೀವೇನು ಮಾಡಬೇಕು, ಅದನ್ನು ತೆಗೆದುಕೊಂಡು ಹೋಗಿ ತಟ್ಟೆ ಸಮೇತ ಸೂರ್ಯನಿಗೆ ಒಡ್ಡಬೇಕು. ಹಿಂಗೆ ಆ ಸೂರ್ಯನ ಒಂದು ಕಿರಣ ಅದಕ್ಕೆ ಬಿದ್ದಾಗ ಆ ಯಂತ್ರ 10ರಷ್ಟು ಪವರ್ ಆಗಿಬಿಡ್ತದೆ, ಎನರ್ಜೈಸ್ ಆಗುತ್ತೆ. ಆ ಒಂದು ಸೂರ್ಯನ ಒಂದು ಕಿರಣಗಳು ನಮ್ಮ ಮೇಲೆ ಬಿದ್ದು ಗೊತ್ತಲ್ಲ, ನಮಗೆ ಬುದ್ಧಿ, ಜ್ಞಾನ, ತಿಳುವಳಿಕೆ ಎಲ್ಲವೂ ಕೂಡ ಬರ್ತಾ ಹೋಗುತ್ತೆ. ಅಂಥ ಒಂದು ಅದ್ಭುತವಾದಂತಹ ಒಂದು ತಂತ್ರ. ಅದನ್ನು ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗಿರೋದೇನು ಹೇಳಿ, ಅಷ್ಟಲಕ್ಷ್ಮಿ ಯಂತ್ರ ಜೊತೆಗೆ ಇನ್ನೊಂದು 5 ರೂಪಾಯಿ ಕಾಯಿನ ಅಷ್ಟೇ. ಬಟ್ ಒಂದು ಹಿತ್ತಾಳೆದು, ತಾಮ್ರ ಅಥವಾ ಹಿತ್ತಾಳೆ ಎರಡೂ ಕೂಡ ಒಳ್ಳೆಯದು. ಈ ತಾಮ್ರ ತಗೊಳ್ಳಿ, ಇನ್ನೂ ಒಳ್ಳೆಯದು. ಹಿತ್ತಾಳೆ ತಟ್ಟೆ ಅದು ಒಳ್ಳೆಯದು, ತೊಂದರೆ ಇಲ್ಲ. ಗೋಲ್ಡು ಅಥವಾ ತಾಮ್ರ, ಅದರ ಮೇಲೆ 5 ರೂಪಾಯಿ ಕಾಯಿನ ಸೂಪರಾಗಿ ಆಗುತ್ತೆ. ನೀವು ಮುಂದಿನ ವರ್ಷ ಇಷ್ಟದಲ್ಲಿ ನಂಬಿಕೆ ಶ್ರದ್ಧೆಯಿಂದ ಇದನ್ನು ಮಾಡಿ. ನೀವು ಕೋಟ್ಯಾಧಿಪತಿಗಳಾಗಿಲ್ಲ ಅಂತಂದರೆ ಕೇಳಿ, ತುಂಬ ಜನ ಆಗಿದ್ದಾರೆ. ತುಂಬ ಜನ ನಾನು ಭೇಟಿ ಮಾಡ್ತು ಅಂತಂದರೆ ಸುಮಾರು ಒಂದು 20-30 ಜನದ ಕೋಟ್ಯಾಧಿಪತಿಗಳ ಲಿಸ್ಟ್ ಕೊಡ್ತೀನಿ. ಅವ್ರಿಗೆ ಫೋನ್ ಮಾಡಿ ನೀವು ಕೇಳ್ಬೋದು. ಗೊತ್ತಲ್ಲ ಹೆಂಗಾಯಿತು ಅಂತ. ನಾನು ಇನ್ನೂ ಜಾಸ್ತಿ ಜನದ ಕೊಡ್ತೀನಿ. ಕೆಲವು ಜನ ಲೇಡೀಸ್ ಇದೆ, ಅವ್ರ ಫೋನ್ ನಂಬರ್ ಕೊಡೋಕ್ಕಾಗಲ್ಲ, ನಾನು ಕೊಡ್ತೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ವಿಚಾರ. ಮತ್ತು ಯಾರ್ಯಾರು ಕೋಟ್ಯಾಧಿಪತಿಗಳಾಗಬೇಕು ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ. ಗೊತ್ತಲ್ಲ, ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ತಂತ್ರದ ವಿಚಾರ.
ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓ ಮಹಾದೇವಿ ಚೇತ್ಮಿಷ್ಟಪತಿ ಮಹಿತನ ಐಶ್ವರ್ಯಲಕ್ಷ್ಮಿ ಪ್ರಚೋದಯತಲ್ಲ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಮಾರ ಷಷ್ಠಿ ಇದೆ, 24ನೇ ತಾರೀಕು ಕುಮಾರ ಷಷ್ಠಿ ಇದೆ. ಈ ಕುಮಾರ ಷಷ್ಠಿ ದಿನ ನೀವು ಈ ಒಂದು ಸಣ್ಣ ತಂತ್ರವನ್ನು ಮಾಡಿದ್ದೆ ಆಯಿತು ಅಂತಂದರೆ ಮದುವೆ ಸೆಟ್ ಆಗಿಬಿಡುತ್ತೆ. ಮದುವೆ ಸೆಟ್ ಆಗ್ತಿದ್ದಾರೆ, ಮದುವೆ ಆಗದವ್ರಿಗೆ ಮದುವೆ ಆಗುತ್ತೆ. ಒಂದು ಹೊಸ ಜೋಡಿ ಬರಬೇಕು ಅಂತ ಯಾರ್ಯಾರು ಇಷ್ಟಪಡ್ತಾಯಿದ್ರೋ, ಮತ್ತು ಒಂದು ಕಪಲ್ಸ್ ಆಗಬೇಕು ಅಂತ ಯಾರು ಇಷ್ಟಪಡ್ತಾಯಿದ್ರು, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಈ ಒಂದು ಕುಮಾರ ಷಷ್ಠಿಯ ದಿನ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಗಂಡು ಹೆಣ್ಣು ಒಂದಾಗ್ತಾರೆ ಅಂತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ತಂತ್ರ ಅಂತ ನೋಡಿ. ಈ ಒಂದು ಏನು ಅಂತಂದರೆ ಮದುವೆ ಸೆಟ್ ಆಗಿದೆ. ಏನಕ್ಕೆ ಭಾಳಷ್ಟು ಜನ ಮೊನ್ನೆ ಬಂದಿದ್ದರು, 40 ವರ್ಷ ಆಗಿದೆ, ಇನ್ನೂ ಕೂಡ ಮದುವೆ ಸೆಟ್ ಆಗಿಲ್ಲ. ಯಾಕೆ ಸೆಟ್ ಆಗಿಲ್ಲ? ನನಗೆ ಏಜ್ ಆಗಿದೆ, ಕ್ಯಾನ್ಸಲ್. ಇವ್ರಿಗೇನು ಬೇಕು? 40 ವರ್ಷ ಆಗಿದ್ದರೂ ಕೂಡ ಒಂದು 32 ಅಥವಾ 35 ವರ್ಷದ ಇರುವಂಥ ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕು. ಇಲ್ಲ, 25-26 ವರ್ಷದ ಹುಡುಗಿನೇ ಬೇಕು ಅಂತ ಆಟ ಹಿಡಿದು ಕೂತಿದ್ದಾರೆ. ಏನು ಮಾಡೋಣ? ಇಲ್ಲ ಗುರುಗಳೇ, ನಿಮ್ಮ ಕೈ ಹಿಡ್ತೀನಿ, ಕಾಲು ಹೆಂಗಾರು ಮಾಡಿ ಮದುವೆ ಸೆಟ್ ಆಡಿ. ಯಾಕಂದರೆ ನಮ್ಮ ಊರಲ್ಲಿ ಒಬ್ಬರು ರಿಲೇಷನ್ ಇದ್ದರು, ಅವ್ರಿಗೆ 45 ವರ್ಷ ಆಯಿತು, ನಿಮ್ಮ ಹತ್ರ ಬಂದು ಅದೇ ಅದೊಂದು ಕುಜಯಂತ್ರ ಅಂತಲೂ ಕೊಟ್ಟಿದ್ರಂತೆ, ತೊಗೊಂಡು ಹೋದ್ಮೇಲೆ ಫಸ್ಟ್ ಕ್ಲಾಸ್ ಆಗೋಗ್ಬಿಟ್ಟು ಮದುವೆ ಆಗಿದೆ, ಮಕ್ಕಳಾಗಿದೆ ಅಂತ. 45 ವರ್ಷ ಆಗಿತ್ತಂತೆ, ಜೆಂಟ್ಸಿಗೆ ಮದುವೆನೇ ಆಗಿರಲಿಲ್ಲ. ನನಗೆ ಯಾರಿಗೂ ನೆನಪು ಬರಲಿಲ್ಲ. ಅದಕ್ಕೋಸ್ಕರ ನೀವು ಮದುವೆ ಮಾಡಿ ಅವಮಾನ ಆಗ್ತಾಯಿದೆ. ನಮ್ಮ ರಿಲೇಟಿವ್ಸ್ ಎಲ್ಲ ಇನ್ನೂ ಮದುವೆ ಆಗಿಲ್ವಾ, ಮದುವೆ ಆಗೋದೇ ಇಲ್ವಾ, ಅಥವಾ ನಿಂಗೇನಾರು ಕಾಯಿಲೆ, ನಿಂಗೇನಾರು ಸಮಸ್ಯೆ ಇದೆಯಾ, ನಿನ್ನ ಗಂಡಸೇ ಅಲ್ವಾ ಅಂತ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಅವಮಾನ ಆಗ್ಬಿಟ್ಟಿದೆ ಗುರುಗಳೇ. ಅದೇನೋ ಒಂದು ಯಂತ್ರನೋ ಕೊಟ್ಟು ನೀವು ನನಗೆ ಮದುವೆ ಮಾಡಿ. ಸರ್, ನಾನು ಹೇಳೋದು ಸರಿ, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಿದೆ. ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು. ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ. ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಿದ್ದಾರೆ, ಕೇಸ್ ಹಾಕ್ತೀನಿ ಅಂತಾರೆ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ಗುರುಗಳೇ. ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡ್ತದೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕೋ ಆ ಥರದ್ದೇನೂ ಇಲ್ಲ. ಇಟ್ಟ ಕೆಲಸ ದೇವ್ರ ಮಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ. ಜೊತೆಗೆ ಇನ್ನೊಂದೇನಂತಂದರೆ 6 ತಿಂಗಳಲ್ಲಿ ಅದು ಎಂಥದ್ದೇ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ. ಸೈಟ್ ತಗೊಬಿಡ್ತೀರಾ, ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಅಲ್ಲ. ಈ ಒಂದು ವಿಶೇಷವಾದ ರಥಸಪ್ತಮಿಯದನ್ನೇ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡ್ತು ಅಂತಂದರೆ ಈ ಯಂತ್ರ 10ರಷ್ಟು ಪವರ್ ಆಗುತ್ತೆ ನಿಮಗೆ. ಬೇಗ 1x10 10 ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಅದು ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ. ಜೊತೆಗೆ ಯಾರು ಈ ರಥಸಪ್ತಮಿ ಒಳಗೆ ನೀವು ತಗೋತಿದ್ದೀರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ. ಇದು ವಿಶೇಷವಾಗಿ ಸರ್ಟಿಫೈಡ್ ಮತ್ತು ಒರಿಜಿನಲ್ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ. ಈ ಸಪ್ರೇಟಾಗಿ ತೊಗೋತೀನಿ 2000-3000. ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ, ನಾನೇ ನನ್ನ ಕೈಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರೋವಂಥದ್ದು. ಖಂಡಿತವಾಗ್ಲೂ ಕೂಡ
ಸಿಗುತ್ತೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನಾನೇನು ಯಂತ್ರ ಕೊಡ್ತೀನಪ್ಪ, ಓಕೆ, ನಿಮ್ಗೆ ಯಾವ ಥರ ಹುಡುಗಿ ಬೇಕು? ನಾವು ವಧುವರ ಅನ್ವೇಷಣೆ ಮಾಡಿರೋದ್ರಿಂದ ಹುಡುಗಿದೆ ತೋರಿಸ್ತೀನಿ 30. ಇಲ್ಲ ಗುರುಗಳೇ 25-26 ವರ್ಷದ್ದೇ ಬೇಕು. ನಾನು ಅವಾಗ ಅನ್ಕೊಂಡು ಇಲ್ಲಿದೆ ಮಿಸ್ಟೇಕು, ಏನಕ್ಕೆ ನಿಮಗೆ ಏಜು? ಇಲ್ಲ, ನಾನು ಹೆಂಗಾಗಿ ಕಾಣಿಸ್ತೀನಿ ಆ ಹುಡುಗಿನೂ ಕೂಡ ಹೆಂಗಾಗಿರಬೇಕು, ಏಜ್ ಆಗಿದ್ರೆ ಆಗಲ್ಲ. ಫಸ್ಟ್ ಆಫ್ ಆಲ್ ಅದೇ ಪ್ರಶ್ನೆ ಹೆಣ್ಮಕ್ಳು ಅದೇ ತಾನೇ ಯೋಚನೆ ಮಾಡ್ತಾ ಇರ್ತಾನೆ. ಅವ್ರಿಗೊಂದೇ ನಿಮ್ಗೆಂದೇನ? ನಾನು ಅದನ್ನೇ ಕೇಳಿ, ಓಪನ್ನಾಗೇ ಕೇಳಿದೆ, ಹಿಂಗೆ ತಪ್ಪಲ್ಲಪ್ಪ, ಅವರು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ. ಇಲ್ಲ, ಗಂಡಸ್ರಿಗೆ ಎಷ್ಟಾದರೂ ಏಜ್ ಆದಂಗೆ ಕಾಣಿಸೋದೇ ಇಲ್ಲ, ಹೆಂಗಾಗುತ್ತೆ ಹೆಂಗಸರು ಒಂದು 40 ವರ್ಷ ಆಗ್ತಿದ್ದ ಹಿಂಗೆ ಏಜ್ದಂಗೆ ಕಾಣಿಸ್ಬಿಡುತ್ತೆ. ಅದು ಸರಿ, ಅದು ಓಕೆ, ಇಲ್ಲ ಅಂತ ಹೇಳ್ತಾ ಅಲ್ಲ. ಆದರೆ ವಯೋಮಾನ ಅಂದರೆ ಜನ್ರೇಷನ್ ಗ್ಯಾಪ್ ಇರುತ್ತೆ. ಇವರ ಒಂದು ಮಾಹಿತಿ ವಿಚಾರ ಚಿಕ್ಕ ಹುಡುಗಿನ ಅವರು ಇನ್ನೊಂದೇನಂತಂದರೆ, ಈಗ ಪ್ರೆಸೆಂಟ್ ಟ್ರೆಂಡ್ ಅಂತಂದರೆ ಹುಡುಗ ಹೆಂಗಿರಬೇಕು ಅಂದರೆ ತನ್ನ ಏಜ್ಗಿಂತ 1 ವರ್ಷ 1.5 ವರ್ಷ, ಅದು 2 ವರ್ಷ ಮ್ಯಾಕ್ಸಿಮಮ್, ಅದ್ರ ಮೇಲೆ ಇತ್ತು ಅಂತಂದರೆ ನನಗೆ ಸೆಟ್ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡುವಂತಹ ಒಂದು ಸ್ವಭಾವ ಹುಟ್ಟಿದೆ. ಮೊದಲು 10 ವರ್ಷ 12 ವರ್ಷ 15 ವರ್ಷ ಆದರೂ ಮದುವೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ. ಈಗ 2 ವರ್ಷ ಇರಬೇಕು. ನಮ್ಮ ಬರ್ತಾರೆ ಗುರುಗಳೇ, ಒಂದು ಹುಡುಗನ ತೋರಿಸಿ, ನಮ್ಮ ಹುಡುಗಿಗೆ ಹುಡುಗ ಬೇಕು. ನಮ್ಮ ಹುಡುಗಿಗೆ 24 ವರ್ಷ 26 ವರ್ಷ ಇರಬೇಕು. ಆ ಹುಡುಗರು ಆಗ್ತಾನೆ ಓದ್ತಾ ಇರ್ತಾರೆ, ಕೆಲಸ ಮಾಡ್ತಾರೆ, ಎಲ್ಲ 30 ವರ್ಷ ಆದಮೇಲೆ ಸೆಟ್ ಆಗ 30 ವರ್ಷ 30 ವರ್ಷ ಎಲ್ಲ ಬೇಡ ಗುರುಗಳೇ. ನನಗೆ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂತಂದರೆ, ಹೆಣ್ಮಕ್ಳು 30 ವರ್ಷ ಆದರೆ ಏಜ್ ಆಗಿಬಿಡುತ್ತೆ, ಬೇಡ ಅಂಥವ್ರು ಬೇಡ. ಏಜ್ ಆಗಿರೋ ಕಟ್ಕೊಂಡು ನಾನು 30 ವರ್ಷಕ್ಕೆ ಏಜು ಅಂತಂತಂದರೆ ಇವ್ರಿಗೇನು ಮಾಡೋದು? ಕೆಲವೊಂದರ ಜನಕ್ಕೆ ಅಹಂಕಾರ ಅನ್ನೋಂಥದ್ದಿರುತ್ತೆ. ಏನು ಮಾಡೋಣ? ಅದಕ್ಕೆ ನಾನು ಹೇಳಿದೆ, ಇಲ್ಲಪ್ಪ ಹಂಗೆ ಮಾಡೋದು ತಪ್ಪಾಗುತ್ತೆ, ಅವರು ಕೂಡ ಅದನ್ನೇ ಬಯಸ್ತಾರೆ ಅಂತೆಲ್ಲ ಬುದ್ಧಿ ಹೇಳಿ ತಿಳುವಳಿಕೆ ಹೇಳಿ ಒಂದು ಕುಜ ಯಂತ್ರವನ್ನು ಮಾಡಿಕೊಟ್ಟೆ. ಕೊಡ್ತಿದ್ದಂಗೆ ಚೆನ್ನಾಗಿ, ಇಲ್ಲ ಗುರುಗಳೇ ಇವಾಗ ಯಾವುದೊಂದು ಬರ್ತಾಯಿದೆ, ಸೆಟ್ ಆಗ್ತಾಯಿದೆ ಗುರುಗಳೇ, ಬಂದ ತಕ್ಷಣ ಫಸ್ಟ್ ಇನ್ವಿಟೇಷನ್ ನಿಮಗೆ ಅಂತ. ಇನ್ವಿಟೇಷನ್ ಕೊಡದೇ ಇದ್ರೂ ಪರವಾಗಿಲ್ಲಪ್ಪ, ಚೆನ್ನಾಗಾಗಲಿ. ನಾನು ಹೇಳಿದೆ, ಇಲ್ಲಪ್ಪ ನಿಮ್ಗೆ 40 ವರ್ಷ ಆದರೆ 35-36 ಆಸುಪಾಸಿನಲ್ಲಿರುವಂಥವ್ರು ನೋಡಿ. ಈಗ ನೋಡ್ತಾ ಇದ್ದರೆ ಬರ್ತಾಯಿದೆ ಅಂತೆ, ಓಕೆ ಅಂತ ಒಬ್ಬರು ಹೇಳಿದಾರಂತೆ, ಆಯಿತು ಬನ್ನಿ ಮಾತಾಡೋಣ ಅಂತೆಲ್ಲ ಹೇಳಿದಾರಂತೆ. ಇದೊಂದು ಖುಷಿ ವಿಚಾರ ಅಲ್ವಾ, ಗೊತ್ತಲ್ಲ? ಹಾಗಾಗಿ ಈ ಕುಮಾರ ಷಷ್ಠಿಯ ದಿನ ನೀವೇನು ಮಾಡಬೇಕು ಅಂತಂದರೆ, ಈ ಒಂದು ಯಂತ್ರವನ್ನು ಹಿಡಿ, ಜೊತೆಗೆ ಏನೇ ಇಲ್ಲ, ಸ್ವಲ್ಪ ಬನ್ನಿ ಮರದ ಹತ್ರ ಒಂದೇ ಒಂದು ಸಂಕಲ್ಪ ಮಾಡ್ಕೊಂಡು ಸ್ವಲ್ಪ ಒಂದು ಚೂರು ಹಾಲೊಂದು ಹಾಕಿ, ಒಂದು ಹಾಲನ್ನು ಹಾಕ್ಕೊಂಡು ಬೇಗ ಮದುವೆ ಸೆಟ್ ಆಗಲಿ ಅಂತ, ನಿಮ್ಮ ಮಕ್ಕಳು ಪರವಾಗೋ ಅಥವಾ ನಿಮಗೆ ಆಗಬೇಕು ಅಂತ ಸ್ವಲ್ಪ ಹಾಲಿನ ಈ ಬನ್ನಿ ಮರದ ಬುಡದ ಕೆಳಗಡೆ ಹಾಕಿ ನೋಡಿ ಹೆಂಗೆ ಮದುವೆ ಸೆಟ್ ಆಗುತ್ತೆ ಅಂತ, ಗೊತ್ತಲ್ಲ? ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ? ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ಅದಲ್ಲ? ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ, ಅಂತಲ್ಲ? ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನ ವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.